ಹೌದಾ, ಹೊಸ ಕಾರ. ನನಗೂ ಅನುಮಾನ ಇತ್ತು ಹೊಸು. ಪ್ರತಿದಿನ ಸಂಜೆ ಬಾಳು ಢಮ್ ಅಂತ ಮುಚ್ಚೋ ಶಬ್ದ ಕೇಳ್ತಿತ್ತು. ಯಾರಪ್ಪ ಅದು ಅಂತ ಬಾಲ್ಕನಿಂದ ಇಳಿದು ನೋಡಿದ್ರೆ ನಳಿಸೋ ಕೆಂಪು ಬಣ್ಣದ ಐಷಾರಾಮಿ ಕಾರು. ಅದ್ಯಾವುದು ಇವಿ ಕಾರು ಅಂತಾರಂತಲ್ಲ, ಸೈಲೆಂಟ್ ಆಗಿ ಬಂದು ನಿಲ್ಲುತ್ತೆ. ನನಗೆ ಮೊನ್ನೆ ಸೊಸೆ ಹೇಳ್ತಿದ್ಲು, ಆ ರೇಖಾ ಇದ್ದಾಳಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ದೊಡ್ಡ ಇನ್ಫ್ಲೂಯೆನ್ಸ್ನ ಆಗ್ಬಿಟ್ಟಿದ್ದಾಳಂತೆ. ದಿನವಿಡೀ ಮನೆಯಲ್ಲೇ ನಿಂತ್ಕೊಂಡು ಕ್ಯಾಮ್ರಾ ಮುಂದೆ ಬಟ್ಟೆಗಳನ್ನ ಮೇಕಪ್ ಸಂಗ್ರಹಿಸಿ ಹಿಡಿದು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಗಂಟ್ಲು ಹರ್ಕೋತಿರ್ತಾಳಂತೆ. ಅದಕ್ಕೆ ಕಂಪ್ನಿಯವರು ಅಂತ ಪ್ರಮೋಷನ್ ಅಂತ ಮಾಡಕ್ಕೆ ದುಡ್ಡು ಕಾರು ಎಲ್ಲ ಕೊಡ್ತಾರಂತೆ ಮರೈತಿ. ಅಪ್ಪಪ್ಪ, ಎಂತ ಕಾಲ ಬಂತು ನೋಡು. ನಮಗಾದ್ರೆ ಕಷ್ಟಪಟ್ಟು ಬೆಳಿಗ್ಗಿಂದ ಸಂಜೆವರೆಗೂ ಕಚೇರಿಯಲ್ಲಿ ಬೆವರು ಹೊರಿಸಿ ದುಡಿದ್ರೆ ನಾವು ಕಾಸು ಸಿಕ್ತಿತ್ತು. ಈಗಿನ ಹೆಣ್ಮಕ್ಳು ಮನೆಯಲ್ಲೇ ಕ್ಯಾಮ್ರಾ ಮುಂದೆ ನಿಂತು ನಾಲ್ಕು ಮಾತಾಡಿದ್ರೆ ಸಾಕು ಲಕ್ಷ ಲಕ್ಷ ದುಡ್ಡು. ಆದ್ರೆ ಇವೆಲ್ಲ ಎಷ್ಟು ದಿನ ಇರುತ್ತೋ ಏನು? ಈ ಫಾಲೋವರ್ಸ್ ಅನ್ನೋ ನಂಬಿಕೆ ಇಲ್ಲದ ದುನಿಯಾದಲ್ಲಿ ಎಷ್ಟು ದಿನ ಬದುಕ್ತಾರೆ ಇವರೆಲ್ಲ? ಅದಂತೂ 100% ನಿಜ ಹೇಳು. ಹೊರಗಡೆ ನೋಡಕ್ಕೆ ಗ್ಲಾಮರಸ್ ಆಗಿ ಕಾಣಿಸುತ್ತೆ, ಒಳಗಡೆ ಬರೀ ಟೆನ್ಷನ್. ಲೈಕ್ಸ್ ಬರಲಿಲ್ಲ, ಕಮೆಂಟ್ಸ್ ಬರಲ್ಲ ಅಂದರೆ ಡಿಪ್ರೆಷನ್ಗೆ ಹೊರಟೋಗ್ತಾರೆ. ಮೊನ್ನೆ ಆ ಪಕ್ಕದ ಬೀದಿ ಹುಡುಗನೊಬ್ಬ ಯಾವುದೋ ವಿಡಿಯೋ ವೈರಲ್ ಆಗಲಿಲ್ಲ ಅಂತ ಗೀ ಗೀ ಅಂತ ಹೊಳ್ತಿದ್ನೆ. ನಮ್ಮ ಕಾಲದಲ್ಲಿ ಎಕ್ಸಾಮಲ್ಲಿ ಫೇಲ್ ಆದರೂ ಇಷ್ಟೊಂದು ಬೇಜಾರು ಮಾಡ್ಕೊತಿರ್ಲಿಲ್ಲ ಬಿಡು ಮಾರೈತಿ. ಹಾಂ ಹೌದು ವಸು, ಈಗಿನ ಹುಡುಗರಿಗೆ ಸಹನೆ ಅನ್ನೋದೇ ಇಲ್ಲ. ಎಲ್ಲವೂ ಇನ್ಸ್ಟೆಂಟ್ ಬೇಕು. 2 ನಿಮಿಷದಲ್ಲಿ ನೂಡಲ್ಸ್, 10 ನಿಮಿಷದಲ್ಲಿ ಬಾಯಿಗೆ ಕಿರಾಣಿ ಸಾಮಾನು ಬರೋ ಬ್ಲಿಂಕಿಟ್ಟು ಜಾಪ್ಟು ಕಾಲ ಇದು ನೋಡು. ಕೊನೆಗೂ ಸಂಬಂಧಗಳು ಹಾಗೆ ಇನ್ಸ್ಟೆಂಟ್ ಆಗ್ಬಿಟ್ಟಾರೆ. ಬೇಗ ಶುರು ಅಷ್ಟೇ ಬೇಗ ಖತಮ್ ನೋಡು. ಹಬ್ಬ, ಎಷ್ಟು ಚೆನ್ನಾಗಿ ಹೇಳಿದೆ ಸುಮಿ. ಸಂಬಂಧಗಳ ಬೆಲೆನೇ ಗೊತ್ತಿಲ್ಲದೆ ಆಗ್ತಿದೆ. ನೀನು ಗಮನಿಸಿದ್ಯಾ, ನಮ್ಮ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಅಣ್ಣ ರಾಮ್ ಸಿಂಗ್ ಕೂಡ ಇತ್ತೀಚೆಗೆ ಫೋನಲ್ಲಿ ರೀಲ್ಸ್ ನೋಡ್ತಾ ಇರ್ತಾನೆ. ಗೇಟ್ ತೆಗಿಯೋಕ್ಕೂ ಪುರ್ಸೋತಿಲ್ಲ. 3-4 ಸಲ ಕೂಗ್ಬೇಕು ಮಾರೈತಿ. ಅಯ್ಯೋ, ಅವನೊಬ್ಬನೇನ ಮೊನ್ನೆ ನಮ್ಮ ಮನೆಯಲ್ಲಿ ಪೈಪ್ ಲೀಕ್ ಆದಾಗ ಬಂದು ಪ್ಲಂಬರ್ ಅರ್ಧ ಗಂಟೆ ಲೀಕ್ ಸರಿ ಮಾಡೋದನ್ನು ಬಿಟ್ಟು ಫೇಸ್ಬುಕ್ ಲೈವ್ ಮಾಡ್ತಿದ್ದ. ಬೆಳಿಗಿಂದ ಬಿಸಿಲಲ್ಲಿ ಕೆಲಸ ಮಾಡ್ತಿದ್ದೀನಿ ಫ್ರೆಂಡ್ಸ್ ಅಂತ. ದೇಶ ಎಲ್ಲಿ ಹೊರಟೋಗುತ್ತೆ ಮರೈತಿ. ಅಂದಾಗೆ ಆ ಪಾರ್ಕ್ ತುದಿಲಿ ನಿಂತಿದಾರಲ್ಲ, ಅವರಿಬ್ರು ಯಾರು ಗೊತ್ತಾ? ನಮ್ಮ ಸೊಸೆ ಫ್ರೆಂಡ್ಸ್ ಅಂತೆ ಮರೈತಿ. ಅಯ್ಯ, ಆ ಪಾರ್ಕ್ ತುದಿಲಿರೋ ಇಬ್ರ ಅವರು ನಮ್ಮ ಅಪಾರ್ಟ್ಮೆಂಟ್ ಅವರೇ ಬಿಡು. ಹೊಸ್ದಾಗಿ ಮದುವೆಯಾಗಿ ಬಂದಿದಾರಲ್ಲ, ಆ 6th ಫ್ಲೋರ್ನ ಪೂಜಾ ಮತ್ತು ಅವ್ರ ಗಂಡ ಮರೈತಿ. ಓಹೋ, ಅವರಾ? ಹೌದು, ಮೊನ್ನೆ ತಾನೇ ಗೃಹ ಪ್ರವೇಶ ಮಾಡಿದ್ರು. ಪಾಪ ನೋಡಕ್ಕೆ ಮುದ್ದಾಗಿದ್ದಾರೆ. ಆದರೆ ಅವರಿಬ್ಬರು ನೋಡಿದ್ರೆ ನನಗೊಂದು ಅನುಮಾನ ಬರುತ್ತೆ ಸುಮಿ. ಅನುಮಾನ? ಎಂತದೆ ಅದು? ಅಲ್ಲೇ ಮೊನ್ನೆ ಭಾನುವಾರ ಬೆಳಿಗ್ಗೆ ಅವರಿಬ್ಬರು ಕೈಯಲ್ಲಿ ದೊಡ್ಡ ದೊಡ್ಡ ಬ್ಯಾಗ್ ಹಿಡ್ಕೊಂಡು ಆಚೆ ಹೋಗ್ತಿದ್ರು. ನಾನು ಏನೋ ಊರಿಗೆ ಹೋಗ್ತಿದ್ದಾರೇನೋ ಅಂತ ಊರಿಗ ಅಂತ ಕೇಳಿದೆ. ಅದಕ್ಕೆ ಆ ಪೂಜಾ, ಇಲ್ಲ ಆಂಟಿ ನಾವು ಟ್ರಕ್ಕಿಂಗಿಗೆ ಹೋಗ್ತಿದ್ದೀವಿ ಅಂದ್ಲು. ನಂದಿ ಬೆಟ್ಟದ ಹಿಂದೆ ಯಾವುದೋ ಹೊಸ ಜಾಗ ಇದೆಯಂತೆ, ಅಲ್ಲಿ ಟೆಂಟ್ ಹಾಕೊಂಡು ಸೂರ್ಯೋದಯ ನೋಡ್ತೀವಿ ಅಂತ ಹೇಳಿದ್ಲು ಕಣೆ. ಟೆಂಟ? ಸೂರ್ಯೋದಯನ? ಅಯ್ಯ, ನಮ್ಮ ಕಾಲದಲ್ಲಿ ಹೊಸ್ದಾಗಿ ಮದುವೆ ಆದರೆ ತಿರುಪತಿಗೋ ಧರ್ಮಸ್ಥಳಕ್ಕೂ ದೇವಸ್ಥಾನಕ್ಕೆ ಹೋಗ್ತಿದ್ವಿ ದೇವರ ಆಶೀರ್ವಾದ ತಗೊಳಕ್ಕೆ. ಈಗಿನ ಕಾಲ ಮಕ್ಕಳಿಗೆ ಕಾಡು ಮೇಡು ಅಲಿಯೋದೇ ಒಂದು ಫ್ಯಾಷನ್ ಆಗ್ಬಿಟ್ಟಿತ್ತವ. ಅಲ್ಲಿ ಹೋಗಿ ಏನಪ್ಪ ಮಾಡ್ತಾವಿವು? ಆದ್ರೆ ಮತ್ತೆ ಅದೇ ಫೋಟೋ ರೀಲ್ಸು. ಓ, ಈ ಆಸೆ ಇದ್ದೆವು. ಹೌದು ಸುಮ್ಮಿ, ಅದೇ. ಆಮೇಲೆ ಮಂಡಿ ನೋವು, ಸ್ವಾಂಟ್ ನೋವು ಅಂತ ಶುರು ಮಾಡ್ಕೋತಾರೆ. ಅದಲ್ಲದೆ ನಿನ್ನೆ ಸಂಜೆ ಅದೇ ಪೂಜಾ ನಮ್ಮ ಮನೆ ಬಂದಿದ್ಲು. ಆಂಟಿ, ನಿಮ್ಮ ಮನೆಯಲ್ಲಿ ಮೈಕ್ರೋವೇವ್ ಓಪನ್ ಇದೆಯಾ ಅಂತ. ನಮ್ಮದು ರಿಪೇರಿಗೆ ಹೋಗಿದೆ ಅಂತ ಕೇಳಿದ್ಲು. ನಾನು ಇದೆ ಅಮ್ಮ, ಏನಾಗಬೇಕು ಅಂದೆ. ಅವಳು ಇಲ್ಲ ಆಂಟಿ, ಒಂದು ಕೇಕ್ ಬೇಕ್ ಮಾಡಬೇಕಿತ್ತು ಅಂದ್ಲು ಕಣೆ.
ಕೇಕ್ ಬೇಕ್ ಮಾಡೋಕ ಸರಿ ಅದಕ್ಕೇನಂತೆ ಅದೇ ದೊಡ್ಡ ಕತೆ ಸುಮಿ. ಅವಳು ಕೇಕ್ ಬೇಕ್ ಮಾಡಿದ್ದು ಯಾರಿಗೋಸ್ಕರ ಗೊತ್ತಾ? ಅವಳ ಗಂಡನಿಗಲ್ಲ, ಅವ್ರ ಮನೆಯಲ್ಲಿ ಸಾಕಿರೋ ಆ ಪಗು ನಾಯಿ ಹುಟ್ಟು ಹಬ್ಬಕ್ಕಂತೆ. ಅದಕ್ಕೆ ಹ್ಯಾಪಿ ಬರ್ತ್ಡೇ ಟಾಮಿ ಅಂತ ಬರೆದು ಕೇಕ್ ಕಟ್ ಮಾಡ್ತಾರಂತೆ ಕಣೆ. ಅಯ್ಯಪ್ಪ, ನಾಯಿ ಹುಟ್ಟು ಹಬ್ಬನ ಅದಕ್ಕೆ ನಮ್ಮ ಮನೇಲಿ ಮಕ್ಕಳು ಹುಟ್ಟು ಹಬ್ಬಕ್ಕೂ ನಮ್ಮ ಯಜಮಾನ್ರು ಬರೀ ಒಂದು ಪೇಡ ತಂದು ಕೊಡ್ತಿತ್ತು. ಈಗಿನ ಕಾಲದಲ್ಲಿ ನಾಯಿಗೂ VIP ಟ್ರೀಟ್ಮೆಂಟ್. ಸಮಾಜ ಎಲ್ಲಿಂದ ಎಲ್ಲಿ ಬಂತು ನೋಡುವಸು. ಮನುಷ್ಯರಿಗೆ ಮರ್ಯಾದೆ ಇಲ್ಲ, ಪ್ರಾಣಿಗಳಿಗೆ ಪಾಠಿ ಬಾ. ನಿಜ ಸುಮಿ. ಆದ್ರೆ ಒಂದು ವಿಚಾರದಲ್ಲಿ ಈ ಹುಡುಗಿನ, ಈಗಿನ ಹುಡುಗಿಯರನ್ನ ಮೆಚ್ಚಬೇಕಣೆ. ಯಾವುದ್ರಲ್ಲೇ? ಅವ್ರುಗಳು ತಮ್ಮ ಆಲೋಚನೆಗಳನ್ನ ನೇರವಾಗಿ ಹೇಳ್ಬಿಡ್ತವೆ. ನಂತರ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡಿಕೊಂಡು ಒಳಗೊಳಗೆ ನೊಂದ್ಕೊಳಗಿಳ್ಕೊಳ್ಳೋ ಸೀನಲ್ಲ ಇಲ್ಲ ನೋಡು. ಈಗ ನೋಡು, ನಿನ್ನೆ ನಮ್ಮ ಎದುರು ಮನೆ ರಮೇಶ ಅವ್ರ ಮಗಳು ಶ್ರುತಿ ಅಪ್ಪನ ಹತ್ರ ಕೂತು ನನಗೆ ಈ ಕೆಲಸ ಇಷ್ಟ ಆಗ್ತಿಲ್ಲ, ನಾನು ಸ್ವಂತ ಬಿಸ್ನೆಸ್ ಶುರು ಮಾಡ್ತೀನಿ ಅಂತ ಧೈರ್ಯವಾಗಿ ಹೇಳ್ತಿದ್ಲು. ನಮ್ಮ ಕಾಲದಲ್ಲಿ ಅಪ್ಪನ ಎದುರು ನಿಂತು ಮಾತಾಡೋ ಧೈರ್ಯ ಇತ್ತಾನೆ? ಅದು ನಿಜಾನೇ. ಸ್ವತಂತ್ರವಾಗಿ ಯೋಚನೆ ಮಾಡೋ ಶಕ್ತಿ ಅವ್ರಿಗೆ ಬಂದ್ಬಿಟ್ಟಿದೆ. ಆದ್ರೆ ಆ ಸ್ವಾತಂತ್ರ್ಯನೇ ಕೆಲವೊಮ್ಮೆ ಅತಿಯಾಗಿ ಸಂಬಂಧಗಳಲ್ಲಿ ಬಿರುಕು ಮೂಡಿಸ್ತಿದೆ ಅನ್ನೋದು ಅಷ್ಟೇ ಸತ್ಯ ಅಲ್ಲನೇ. ಎಲ್ಲದಕ್ಕೂ ಒಂದು ಮಿತಿ ಇರ್ಬೇಕು ಹೊಸ. ಹೌದು ಬಿಡವ್ವ. ಅಯ್ಯೋ, ಟೈಮ್ ಆಗೋಯ್ತು. ನಮ್ಮ ಸೊಸೆ ಇಷ್ಟೊತ್ತಿಗೆ ಊಟಕ್ಕೆ ಆರ್ಡರ್ ಮಾಡಿರ್ಬೇಕು. ಇವತ್ತು ಯಾವ ದೇಶದ ಫುಡ್ ಬರುತ್ತೋ ಏನೋ. ನಿನ್ನೆ ಮೆಕ್ಸಿಕನ್ ಅಂತೆ, ಏನೋ ಹುಳಿ ಖಾರ ಇತ್ತು. ಇವತ್ತು ಚೈನೀಸ್ ಅಂತ ಏನಾದರೂ ಅಂದರೆ ಅಥವಾ ಬಂದರೆ ನಾನು ಬರೀ ಮೊಸರನ್ನ ತಿನ್ಬೇಕಾಗತ್ತೆ ಮಾರೈತಿ. ಸರಿ ಸರಿ, ನೀನು ಹೋಗಿ ನಿನ್ನ ಇಂಟರ್ನ್ಯಾಷನಲ್ ಡಿನ್ನರ್ ಮಾಡು. ನಾಳೆ ಸಿಗೋಣ. ಅಂದಾಗೆ ನಾಳೆ ಆ ಶರ್ಮಾಜಿ ಮಗನ ಕತೆ ಏನಾಯ್ತು ಅಂತ ಪೂರ್ತಿ ಹೇಳ್ಬೇಕು, ಮರಿಬೇಡ ನೋಡು. ಆಯ್ತು ಸುಮಿ, ಖಂಡಿತ ಹೇಳ್ತೀನಿ. ಬರದಾ?